ಅಣ್ಣ ಇವಾಗ ಹಸು ಗಿಸು ಎಲ್ಲ ಹೊಲದಲ್ಲಿ ಮೇಯಿಸ್ತಾ ಇದೆಯಾ? ನಾಳೆ ಬೆಳಗ್ಗೆ ಇವಾಗ ಗೌರ್ಮೆಂಟ್ ಇದೆಲ್ಲ ಜಮೀನ್ ತಗೊಂಡ್ಬಿಡ್ತೀನಿ ಅಂತ ಫ್ಯಾಕ್ಟ್ರಿ ಕಟ್ಟ ಬರ್ತಾವ್ರೆ. ಈ ಹಸು ಸಂಖ್ಯೆ ಏನೋ ನಿನ್ ಕತೆ ಏನೋ? ಅದನ್ನೇ ಹೇಳ್ತಾ ಇರೋದು. ಕಿತ್ಕೊಂಬಾರ್ದು, ನಾವು ಬಾರ್ಡ್ರ್ ಆಗಿದ್ದೀರಿ. ನಾವು ಎಲ್ಲಿ ಹೋಗ್ಬೇಕು? ನಾವು ಎಲ್ಲಿ ಹೋಗ್ಬೇಕು ಹೇಳಿ? ನೀವು ಕಿತ್ಕೊಂತೀರಿ, ನಾವು ಎಲ್ಲಿ ಹೋಗ್ಬೇಕು? ಹಾಂ, ಇವಾಗೇನ್ ಮಾಡೋದು? ಈ ಹಸು ನಂಗಂದ್ರೆ ಕಿತ್ಕೊಂಡ್ಬಿಟ್ರೆ ಕಿತ್ಕೊಂಡ್ರೆ ಎಲ್ಲ ಬಿಡಲ್ಲ ನಾವು, ಬಿಡಬಾರ್ದು. ನಾವೆಲ್ಲ ಎಲ್ಲಿ ಹೋಗ್ಬೇಕು? ನಮ್ಮ ರೈತರು ಅವತ್ತಿನಿಕ ರೈತರೆ, ಇವತ್ತಿನಿಕನು ರೈತರೆ. ನಿಮ್ದು ಹೊಲ ಆಯ್ತಾ? ಹೊಲ ಐತೆ. ಇವಾಗ ಅದನ್ನ ಕಿತ್ಕೊಂತವ್ರ? ಅದನ್ನ ಕಿತ್ಕೊಂತವ್ರಿ ಅಲ್ಲ. ಇವಾಗೇನ್ ಬಿಡ್ಬೇಕಾ ಬಿಡ್ಬಾರ್ದ? ಬಿಡಬಾರ್ದು. ಕೆಲವ್ರು ಯಾರು ಇನ್ನ ಮನೆಯಿಂದ ಆಚೆ ಬರ್ತಾರಲ್ಲ ಅವ್ರಿಗೇನ್ ಹೇಳ್ತಾರ? ಯಾರನ ಇಲ್ಲಿ ನಾವು ಬೌಂಡ್ರಾಗಿರೋರು ನಾವು ಬಿಡಕ್ ಸಾಧ್ಯನೇ ಇಲ್ಲ. ಇವಾಗ ಮನೆಯಿಂದ ಆಚೆ ಬಂದಿಲ್ಲಲ್ಲ ಅವ್ರಿಗೆ ಏನ್ ಹೇಳ್ತೀರಾ? ಅವ್ರಿಗೂ ಇದೇ ಮಾತೆ ಹೇಳೋದು, ಬರ್ರಿ ಅಂತ ಹೇಳ್ತಾರ. ಬರ್ರಿ ಅಂತ ಹೇಳ್ಬೇಕು. ಇವಾಗ ಜಮೀನೆಲ್ಲ ಕಿತ್ಕೊಂತಾರೆ, ಹೌದಲ್ಲ? ಇವಾಗ ನಾನು ದನ ಕರು ಎಲ್ಲ ಮುಡ್ಕೊಂಡು ನಾನು ಜೀವನ ಮಾಡ್ತಾ ಇರೋದು. ನಾನು ಎಲ್ಲಿ ಹೋಗ್ಲೆ? ಎಂ.ಬಿ. ಪಾಟೀಲ್ ಮನೆಗೆ ಹೋಗೋಣ. ಎಂ.ಬಿ. ಪಾಟೀಲ್ ಮನೆಗೆ ಹೋಗೋಣ. ಎಲ್ಲಿ ಮೇವು ಕೊಡಿ ಅಂತ ಕೇಳಕ್ ಹೋಗೋಣ. ಹೋಗ ನಡಿ, ಅಲ್ಲೇ ಕೇಳ ನಡಿ. ಏನ್ ಭಯನ? ಮತ್ತೆ ಇಷ್ಟೇ. ಜಮೀನ್ ಬಿಡಲ್ಲ? ಬಿಡಲ್ಲ. ಕಾಸು ಕೊಡ್ತಾರಲ್ಲಣ್ಣ? ನೀವು ಕಾಸಲ್ಲ, ನೀನ್ ಕೋಟ್ಗಳ ಮೇಲೆ ಇದ್ರೇನು ನಾನು ಎಲ್ಲಿ ಹೋಗ್ಬೇಕು? ಆ ಕಾಸು ಇರಲ್ಲ. ಮನೇಲಿ ಕುತ್ಕೋ, ಕಾಲ್ ಮೇಲೆ ಕಾಲ್ ಹಾಕೊಂಡು. ನೀನ್ ಕಾಲ್ ಮೇಲೆ ಕಾಲ್ ಹಾಕೊಂಡು ಕುಂತ್ಕೊಂಡ್ರೇನು ಜೀವನ ನಡೆಯಲ್ಲ. ನಡೆಯಲ್ಲ. ಕೃಷಿಕರು ಕೃಷಿ ಮಾಡಿದ್ರೆ ಜೀವನ ನಡೆಯೋದು. ಹೌದಾ? ಇವಾಗ ನಿನ್ನ ದುಡ್ಡು ನನ್ನ ಮೇಲೆ ಅಟ್ಟು ಬಿಡ್ತೀಯ, ಅದ್ ನಿಲ್ಲಲ್ಲ. ನೀನೇನೋ ಕೋಟ್ಯಾಧಿಪತಿ ಮಾಡ್ತೇನೆ ಅಂತ ಸರ್ಕಾರ ಬರ್ಬೇಕಾದ್ರೆ ದುಡ್ಡು ಬೇಡ ಅಂತೀಯ? ಅಲ್ಲಣ್ಣ, ಕೋಟ್ಯಾಧಿಪುರ ಎಲ್ಲ ಮಾಡಿದ್ರೇನು ಅಷ್ಟೇ. ನಾನು ಇದ್ರಲ್ಲಿ ಜೀವನ ಮಾಡ್ತಾ ಇರೋದು. ನಾನಿರೋದು ಸೆಂಟ್ರ್ ಬೌಂಡ್ರಲ್ಲಿ ಇರೋದು. ಯಾರು ಬಂದ್ರೆ ಬಿಟ್ಟು ಕೊಡಕ್ ಆಗಲ್ಲ. ಇಷ್ಟೇ. ಅವ್ರು ಕೂಡ ಕಾಸು ನಮ್ಗೆ ಬೇಡ ಅಂತ ಹೇಳ್ತಾರೆ. ಬೇಡ, ₹1 ಬೇಡ. ಇಷ್ಟೇ ನಾನು ಹೇಳ್ತಾರೆ. ಸರಿ ಸರಿ.